ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಅನ್ಯಾಯಗಾರನಾದ ಮನೆವಾರ್ತೆಯವನು. ರೀಪ್ರಿಂಟ್ಸ್ ಪುಟ 2715, ಪುಟದ ಸಂಖ್ಯೆ 4950. ಈ ಭೋಜನದ ವೇಳೆಯ ಸಂಭಾಷಣೆಯಲ್ಲಿ ಹೇಳಲಾದ ಇಂದಿನ ಸಾಮ್ಯಗಳು ವಿಶೇಷವಾಗಿ ಫರಿಸಾಯರನ್ನು ಸಂಬೋಧಿಸಿ ನುಡಿದಿದ್ದಾಗಿದ್ದು, ಈ ಸಾಮ್ಯವನ್ನು ಮತ್ತು ಇದನ್ನು ಅನುಸರಿಸಿ ಹೇಳಲಾದ ಐಶ್ವರ್ಯವಂತ ಮನುಷ್ಯನ ಹಾಗೂ ಬಡ ಮನುಷ್ಯನ ಕುರಿತದ್ದು. ಧನಿಕನು ಮತ್ತು ಲಾಜರನು ಫರಿಸಾಯರಿಗೆ ಪ್ರತ್ಯೇಕವಾಗಿದ್ದುದಲ್ಲ. ಆದರೆ ನಮ್ಮ ಪಾಠದ ಮೊದಲನೆಯ ವಚನವು ತಿಳಿಸಿರುವಂತೆ ಅದೇ ಮೇಜಿನಲ್ಲಿದ್ದ ಶಿಷ್ಯರಿಗೂ ಸಹ ಫರಿಸಾಯರ ಸಹಿತವಾಗಿ ಸಂಬೋಧಿಸಿದ್ದಾಗಿತ್ತು. ಈ ಮೊದಲ 3 ಸಾಮ್ಯಗಳನ್ನು ಫರಿಸಾಯರಿಗೆ ಮಾತ್ರ ಸಂಬೋಧಿಸಿದ್ದ ಕಾರಣ ಸ್ಪಷ್ಟವಾಗಿರುವುದು. ಅದೇನೆಂದರೆ, ಇಂಥ ಆದೇಶಗಳು ಶಿಷ್ಯರಿಗೆ ಅಗತ್ಯವಿರಲಿಲ್ಲ. ಬಡವರ್ಗದವರ ಬಗ್ಗೆ ಪಕ್ಷಪಾತವಿಲ್ಲದೆ ತಪ್ಪಿಹೋದವನ ಜೊತೆಗೆ ತಮ್ಮನ್ನು ಗುರುತಿಸಿಕೊಂಡ ಇವರು ಒಳ್ಳೆಯ ಕುರುಬನಿಂದ ಕಂಡುಕೊಳ್ಳಲ್ಪಟ್ಟವರಾಗಿರಲು ಸಂತೋಷಿಸಿದ್ದರು. ಈ ಸಾಮ್ಯದ ಮನೆವಾರ್ತೆಯವನು ಹಿಂದಿನ ಸಾಮ್ಯದ ಹಿರಿಮಗನಿಗೆ ಹಾಗೂ ಮುಂದಿನ ಸಾಮ್ಯದ ಐಶ್ವರ್ಯವಂತನಾದ ಮನುಷ್ಯನಿಗೆ ಸರಿಬೀಳುವನು. ಇದು ವಿಶೇಷವಾಗಿ ಶಾಸ್ತ್ರಿಗಳು ಮತ್ತು ಫರಿಸಾಯರಿಗೆ ಅನ್ವಯಿಸುವಂಥದ್ದು. ಇನ್ನೊಂದು ಸಂದರ್ಭದಲ್ಲಿ ನಮ್ಮ ಕರ್ತನು ಪ್ರಕಟ ಮಾಡಿ ಹೇಳಿರುವಂತೆ, ಅವರು ಮೋಶೆಯ ಪೀಠದಲ್ಲಿ ಕುಳಿತುಕೊಂಡದ್ದು ಮೋಶೆಯನ್ನು ಮತ್ತು ಆತನ ಮಧ್ಯಸ್ಥನಾಗಿರುವ ಧರ್ಮಶಾಸ್ತ್ರ ಸಂಬಂಧವಾದ ಒಡಂಬಡಿಕೆಯನ್ನು ಅಲ್ಲದೆ ಈ ಒಡಂಬಡಿಕೆಯ ಮೂಲಕವಾಗಿ ಪಡೆಯಲಾದ ಆಶೀರ್ವಾದಗಳನ್ನು ಪ್ರತಿನಿಧಿಸುತ್ತಿದ್ದರು. ಮೋಶೆಯು ಈ ಸಂಬಂಧವಾಗಿ ಮೊದಲ ಮನೆವಾರ್ತೆಯವನಾಗಿದ್ದು ಹಾಗೂ ಇವರು ಶಾಸ್ತ್ರಿಗಳು ಮತ್ತು ಫರಿಸಾಯರು ಆತನನ್ನು ಪ್ರತಿನಿಧಿಸುವವರಾಗಿ ಈಗ ಮನೆವಾರ್ತೆಯವರಾಗಿದ್ದರು. ಈ ಮನೆವಾರ್ತೆಯ ಉದ್ಯೋಗವು ಯಾವುದನ್ನು ಒಳಗೊಂಡಿರುವುದು? ಅಪೊಸ್ತಲನಾದ ಪೌಲನು ಇದನ್ನು ಕೇಳಿರುವುದಲ್ಲದೆ ಇದಕ್ಕೆ ಉತ್ತರವಾಗಿ ಹೀಗೆ ಹೇಳಿರುವನು: ಹಾಗಾದರೆ ಯಹೂದ್ಯರ ಶ್ರೇಷ್ಠತ್ವವೇನು? ಎಲ್ಲ ವಿಷಯಗಳಲ್ಲಿಯೂ ಬಹಳ ಉಂಟು. ಮೊದಲನೆಯದಾಗಿ ದೈವೋಕ್ತಿಗಳು ಅವರ ವಶಕ್ಕೆ ಒಪ್ಪಿಸಲ್ಪಟ್ಟಿರುವವು. ದೇವಜ್ಞಾನದೊಂದಿಗೆ ಛಾಯಾರೂಪವಾದ ನೀತಿವಂತರನ್ನಾಗ ಮಾಡಿ ದೇವರೊಂದಿಗೆ ಸಂಧಾನವಾಗಿಸುವುದು ಮತ್ತು ನಮ್ಮ ಪಿತೃಗಳಿಗೆ ಮಾಡಿದ ವಾಗ್ದಾನಗಳಲ್ಲಿ ಒಂದು ನ್ಯಾಯಬದ್ಧವಾದ ಪಾಲುಗಾರಿಕೆ, ಇವುಗಳು ಅವರ ವಶಕ್ಕೆ ಒಪ್ಪಿಸಲ್ಪಟ್ಟಿದ್ದವು. ಯಹೂದ್ಯರು ಮೋಶೆಯ ಮತ್ತು ಆತನ ಉತ್ತರಾಧಿಕಾರಿಗಳ ಪ್ರತಿನಿಧಿಗಳಾಗಿ ನಮ್ಮ ಮನೆವಾರ್ತೆಯ ಕೆಲಸದ ವಿಷಯದಲ್ಲಿ ವಿಫಲರಾಗಿದ್ದರು. ತಮ್ಮ ಪಾಲನೆಗೆ ನೀಡಲಾದ ಕೃಪಾನುಗ್ರಹಗಳನ್ನು ದೇವರಿಗೆ ಸಮರ್ಪಕವಾದ ರೀತಿಯಲ್ಲಿ ಉಪಯೋಗಿಸಿಕೊಂಡು ಬರುವಲ್ಲಿ ಅವರು ವಿಫಲರಾಗಿದ್ದರು. ಇಲ್ಲವೇ ಅಪೊಸ್ತಲನಾದ ಪೌಲನು ತೋರಿಸಿಕೊಟ್ಟಿರುವಂತೆ ವಾಸ್ತವದಲ್ಲಿ ಇದಕ್ಕಾಗಿ ಅವರನ್ನು ಪೂರ್ಣವಾಗಿ ಹೊಣೆ ಮಾಡುವಂತಿರಲಿಲ್ಲ. ಬಿದ್ದು ಹೋಗಿರುವ ದೆಸೆಯಿಂದ ಅವರು ಅಶಕ್ತರಾಗಿದ್ದು ಶ್ರೇಷ್ಠವಾದ ಆ ಒಂದು ಹೊಣೆಗಾರಿಕೆಯ ನಿರ್ವಹಣೆಯನ್ನು ಮಾಡಿಕೊಂಡು ಬರಲು ಅವರು ಸಾಮರ್ಥ್ಯವಿಲ್ಲದವರಾಗಿದ್ದರು. ಅವರಿಗೆ ಈ ಮನೆವಾರ್ತೆಯ ಕೆಲಸವನ್ನು ಕೊಡುವಾಗಲೇ ದೇವರಿಗೆ ಇದು ತಿಳಿದಿತ್ತು. ಅಂದರೆ ಧರ್ಮವಿಧಿಗಳನ್ನು ಪರಿಪೂರ್ಣವಾಗಿ ಕೈಕೊಂಡು ನಡೆಯಲು ಅವರು ವಿಫಲರಾಗುವರೆಂಬುದು ದೇವರಿಗೆ ತಿಳಿದಿತ್ತು. ಕ್ಲುಪ್ತ ಕಾಲದಲ್ಲಿ ಅವರನ್ನು ಈ ಮನೆವಾರ್ತೆ ಉದ್ಯೋಗದಿಂದ ಉಚ್ಚಾಟಿಸಿ ಅದನ್ನು ಮುಂದಾಗಿ ತಿಳಿಸಿದ್ದ ಮೆಸ್ಸಿಯನೆಂಬ ಒಬ್ಬನಿಗೆ ನೀಡಬೇಕೆಂಬುದು ದೇವರ ಪರಿಪೂರ್ಣವಾಗಿ ಉದ್ದೇಶಿಸಿದ್ದನು. ಈ ಹೊಣೆಗಾರಿಕೆಯ ನಿರ್ವಹಣೆಯಲ್ಲಿ ಬದಲಾವಣೆಯನ್ನು ತರುವಂಥದ್ದಾಗುವ ಸಮಯವು ಈಗ ಒದಗಿ ಬಂದಿತ್ತು. ಅಲ್ಲದೆ ಇಸ್ರಾಯೇಲರ ಪ್ರತಿನಿಧಿಗಳಿಗೆ ತಮ್ಮ ಮನೆವಾರ್ತೆಯ ಲೆಕ್ಕವನ್ನು ಒಪ್ಪಿಸಲು ದೇವರು ಕೇಳಿಕೊಳ್ಳುತ್ತಿದ್ದನು. ಅಲ್ಲದೆ ಒಂದು ಹೊಸದಾದ ವ್ಯವಸ್ಥೆಯು ಆರಂಭವಾಗುವುದರಲ್ಲಿದೆ ಎಂಬುದನ್ನು ಅವರಿಗೆ ತಿಳಿಸಿದ್ದನು. ಈ ಸಾಮ್ಯದಲ್ಲಿ ನಮ್ಮ ಕರ್ತನಾದ ಯೇಸುವು ಆ ಸನ್ನಿವೇಶದಲ್ಲಿ ಅವರು ಅನುಸರಿಸಬಹುದಾದ ಅತ್ಯಂತ ವಿವೇಕಪೂರ್ಣವಾದ ಮಾರ್ಗವು ಯಾವುದೆಂಬುದನ್ನು ತೋರಿಸಿಕೊಡಲು ಆಶಿಸಿದ್ದನು. ಭೂಲೋಕದಲ್ಲಿನ ಒಬ್ಬ ಮನೆವಾರ್ತೆಯವನು ಇಂಥ ಒಂದು ಸನ್ನಿವೇಶದಲ್ಲಿ ಏನು ಮಾಡುತ್ತಿದ್ದನೆಂಬುದನ್ನು ಆತನು ಅವರಿಗೆ ತೋರಿಸಿಕೊಟ್ಟಿದ್ದನು.
ಅಲ್ಲದೆ ಇಂಥ ಒಂದು ವಿಧಾನವನ್ನು ಅನುಸರಿಸುವುದರಲ್ಲಿ ವಿವೇಕವಿರುವುದೆಂದು ಹೀಗೆ ಹೇಳಿದ್ದನು. ಲೌಕಿಕರು ತಮ್ಮಂಥವರ ವಿಷಯದಲ್ಲಿ ಬೆಳಕಿನ ರಾಜ್ಯದವರಿಗಿಂತಲೂ ಜಾಣರಾಗಿದ್ದಾರೆ. ನೀವು ದೇವಜನರಾಗಿ ದೇವರ ಗುಣ ಸ್ವಭಾವ ಹಾಗೂ ಆತನ ಯೋಜನೆಯ ವಿಷಯವಾಗಿ ಇತರರಿಗಿಂತಲೂ ಅಧಿಕವಾದ ಬೆಳಕಿನ ಸವಲತ್ತು ಸೌಕರ್ಯಗಳನ್ನು ಹೊಂದಿ ಲೌಕಿಕರಾದ ಮನೆವಾರ್ತೆಯವರಾಗಿರುವಲ್ಲಿ ನೀವು ನಡೆದುಕೊಳ್ಳಬೇಕಾದ ವಿವೇಕವುಳ್ಳ ರೀತಿಯಲ್ಲಿ ನಡೆದುಕೊಳ್ಳುತ್ತಿಲ್ಲ. ಇಲ್ಲಿ ಬಹುಪಾಲು ಜನರು ಸ್ಪಷ್ಟವಾಗಿ ಗ್ರಹಿಸಲಾರದಂಥ ಸಂಕಷ್ಟವನ್ನು ನಾವು ಎದುರಿಸುವವರಾಗಿದ್ದೇವೆ. ಏನೆಂದರೆ ಅದು ಹಿಂದಿನ ಕಾಲದ ಮನೆವಾರ್ತೆಯವರಿಗಿದ್ದ ಸವಲತ್ತುಗಳ ಪರಿಮಿತಿಯ ವಿಷಯವಾದದ್ದು. ಈ ದಿನದ ನಾಗರಿಕ ಜನರಲ್ಲಿ ಇಂಥದ್ದೊಂದು ಕಾರ್ಯಸ್ಥಾನವನ್ನು ನಾವು ಹೊಂದಿರುವುದಿಲ್ಲ. ಒಬ್ಬ ಮನೆವಾರ್ತೆಯವನ ಕಾರ್ಯಸ್ಥಾನವು ಒಂದು ಗೌಪ್ಯತೆಯುಳ್ಳದ್ದಾಗಿತ್ತು. ಆತನಿಗೆ ಯಜಮಾನನು ತನ್ನ ವಸ್ತುಗಳ ವಿಷಯದಲ್ಲಿ ತನಗೆ ಮಾಡಲು ಸಾಧ್ಯವಿರುವ ಪ್ರತಿಯೊಂದು ಕಾರ್ಯಗಳೆಲ್ಲವನ್ನು ನಿರ್ವಹಿಸುವ ಪೂರ್ಣ ಅಧಿಕಾರ ಹಾಗೂ ಸ್ವಾತಂತ್ರ್ಯದ ಸವಲತ್ತುಗಳಿದ್ದವು. ಆತನಿಗೆ ಉಡುಗೊರೆ ನೀಡುವ, ಸಾಲ ಮನ್ನಾ ಮಾಡುವ ಅಥವಾ ತನ್ನ ವಶದಲ್ಲಿದ್ದ ವಸ್ತುಗಳನ್ನು ಯಾವ ಬಗೆಯಲ್ಲಾದರೂ ಉಪಯೋಗಿಸಲು ಸಾಧ್ಯವಿತ್ತು. ಕಾನೂನಿನ ಅಡಿಯಲ್ಲಿ ಆತನನ್ನು ಅಪರಾಧಿಯನ್ನಾಗಿ ನಿಲ್ಲಿಸಲು ಸಾಧ್ಯವಿರಲಿಲ್ಲ. ಕಾರಣ ಆತನ ಕಾರ್ಯಸ್ಥಾನದ ಗುಣಲಕ್ಷಣಗಳೇನಾಗಿತ್ತೆಂದರೆ ಆತನು ತನ್ನ ಯಜಮಾನನನ್ನು ಪೂರ್ಣವಾಗಿ ಪ್ರತಿನಿಧಿಸಿ ಯಜಮಾನನ ಪರವಾಗಿ ಕಾರ್ಯನಿರ್ವಹಿಸುವಂಥದ್ದಾಗಿತ್ತು. ಮನೆವಾರ್ತೆಯವನು ಅಪನಂಬಿಗಸ್ತನಾದಲ್ಲಿ ಯಜಮಾನನು ಆತನನ್ನು ಕೆಲಸದಿಂದ ತೆಗೆದುಹಾಕುವುದು ಮಾತ್ರವೇ ಆತನಿಗೆ ನೀಡುವ ಶಿಕ್ಷೆಯಾಗಿತ್ತು. ಏಕೆಂದರೆ ಆತನನ್ನು ಮನೆವಾರ್ತೆಯವನನ್ನಾಗಿ ಮಾಡಿದಾಗ ಆತನಿಗೆ ನಿರ್ಣಯಗಳನ್ನು ತೆಗೆದುಕೊಳ್ಳುವ ಪೂರ್ಣ ಅಧಿಕಾರ ನೀಡಲಾಗುತ್ತಿತ್ತು.